ಬಹುಕೋಟಿ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೊಂದು ಹಿನ್ನಡೆಯಾಗಿದೆ. ಇಡಿ ತನಿಖೆ ನಡೀತಾ ಇರುವ ಹೊತ್ತಿನಲ್ಲೇ ವಾಲ್ಮೀಕಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಿ ಹೈಕೋರ್ಟ್ ಹೇಳಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಸಿಬಿಐಗೆ ವರ್ಗ ಮಾಡಬೇಕು ಅಂತ ರಾಜ್ಯ ಸರ್ಕಾರ ನೇಮಿಸಿರುವಂತಹ ವಿಶೇಷ ತನಿಖಾ ತಂಡಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅರವಿಂದ ಲಿಂಬಾವಳಿ ಅವರು ಹೂಡಿದ್ದ ಈ ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಮಾನಕ್ಕೆ ಬಂದಿದೆ. ಬಟ್ ಇಟ್ ಡಸಂಟ್ ಮೀನ್ ಹಂಗಂದ ಮಾತ್ರಕ್ಕೆ ಇದು ಫೈನಲ್ ಅಂತಲ್ಲ. ಯಾರು ಒಬ್ಬರು ಸ್ಟೇಟ್ ಹೋಗಲ್ಲ ಅಂದ್ಕೊಂಡಿದ್ದೀನಿ. ನಾಗೇಂದ್ರ ಕಡೆಯಿಂದ ಯಾರು ಹೋಗ್ತಾರೋ ಏನೋ ಗೊತ್ತಿಲ್ಲ. ಹೈಕೋರ್ಟ್ಗೆ ಅಪೀಲ್, ಸುಪ್ರೀಂ ಕೋರ್ಟ್ಗೆ ಏನಾದ್ರು ಅಪೀಲ್ ಹೋದರೆ ಗೊತ್ತಿಲ್ಲ. ನಂಬರ್ 2, ಇಲ್ಲೊಂದು ಪ್ರಾಬ್ಲಮ್. ಈಗ ಇದಕ್ಕೊಂದು ಚಾರ್ಜ್ ಶೀಟ್ ಮಾಡ್ದಂಗೆ ಕಾಣಿಸ್ತಾ ಇದೆ, ಎಲ್ಲ ಶಿವಮೊಗ್ಗದಲ್ಲೋ ಎಲ್ಲೋ ಒಂದು ಕಡೆ. ಏನಾಗುತ್ತೆ ಆ ಚಾರ್ಜ್ ಶೀಟ್? ನಾನು ಅವತ್ತಿಂದ ಕೇಳ್ತಿದ್ದೆ. ಪ್ಯಾರಲಲ್ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಫೈನಲಿ ಏನಾಗತ್ತಿದು ಅಂತ ಗೊತ್ತಿಲ್ಲ. ಆ ಗೋಜಲು ಮುಂದುವರಿಯುತ್ತೆ. RSS ನಾವು ದತ್ತಾತ್ರೇಯ ಹೊಸಬಾಳೆ ಹೇಳಿದ್ರು ಜಾತ್ಯತೀತ ಸಮಾಜವಾದಿ ಪದಕ್ಕೆ ಬ್ಯಾನ್ ಮಾಡ್ತೀವಿ ಡ್ಯಾಶ್ ಅಂತ. ಇನ್ನು ಪ್ರಿಯಾಂಕ ಖರ್ಗೆ ವಿರುದ್ಧ BJPಯವರು ಕಿಡಿಕಾರಿದ್ರು. ವಿಜಯೇಂದ್ರ ಎಲ್ಲರೂ ವಿಜಯೇಂದ್ರ, ಸುನೀಲ್ ಕುಮಾರು ಡ್ಯಾಶ್ ಎಲ್ಲ. ಈ ಮಧ್ಯೆ ಚಾಮರಾಜಪೇಟೆ RSS ಕಚೇರಿಗೆ ಮುತ್ತಿಗೆ ಹಾಕೋಕ್ಕೆ ಯತ್ನಿಸಿದಂತೆ ಕಾಂಗ್ರೆಸ್ ಕಾಣ್ತದೆ. ಯಾಕೆ ಮೈಕೆ ಏನಾದ್ರು ಕಡಿತಿತ್ತ ಅಥವಾ ಬೇರೆ ಕೆಲಸವಿರಲಿಲ್ವಾ ನಿಮಗೆ? ಯಾರದು? ನಲಪಾಡು ಯಾರು ಇದಕ್ಕೆ ಬರೋಕ್ಕೆ? ಏನು ಸಂಬಂಧ? ಹಿಂದೂ ವಿರೋಧಿನ ಅದು? ನಲಪಾಡ್ ಈಸ್ ಆ್ಯಂಟಿ ಹಿಂದೂ. ಹಾಗಾದರೆ ವೈ ಡಿಡ್ ಯು ಕಮ್? ಫಾರ್ ವಾಟ್ ಈಸ್ ಯುವರ್ ರೋಲ್? ಈಗ ಬೇರೆ ಯಾವ್ದಾರು ಅದೇ ಥರ ಮುಸ್ಲಿಂ ಆರ್ಗನೈಸೇಷನ್ ಯಾವ ಥರ ಹೋಗಿದ್ದೀಯನಪ್ಪ? ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನ ಬ್ಯಾನ್ ಮಾಡು ಅಂತ ನೀನು ಲೈಫಲ್ಲಿ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ವಾ? ಇನ್ನೊಬ್ಬರು ವಿಚಾರದಲ್ಲಿ ತಲೆ ಹಾಕ್ಬಾರ್ದು ಅಂತ. ಹೂ ಆರ್ ಯು ಐಸೆ? ನಂಬರ್ 2, ನಿಮಗೇನು ಸಂಬಂಧ ಅದು? ಏನಕ್ಕೆ ಹೋಗಲ್ಲ? ಅಲ್ಲಿ ಯಾಕೆ ಹೋಗ್ಬೇಕು ಅದಕ್ಕೆ? ಹಾಗೇನಾದ್ರು ಹೋಗಿ ಕೋರ್ಟ್ಗೆ ಕಪಾಳ ಕೊಡಿಸ್ಕೊಂಡು ಬನ್ನಿ. ಯಾವನು ಬೇಡ ಅಂದವನು? ಟ್ರಂಪ್ ಮತ್ತು ಮಸ್ಕ್ ಈಗ ಹಾವು ಮುಂಗುಸಿ ಅಂತಾಗಿದ್ದಾರೆ. ಒಂದೊಮ್ಮೆ ಅಮೆರಿಕಾದಲ್ಲಿ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅನುಮೋದನೆ ಸಿಕ್ಕರೆ ಮರುದಿನವೇ ಹೊಸ ಪಕ್ಷವನ್ನು ಕಟ್ಟುವುದಾಗಿ ಎಲಾನ್ ಮಸ್ಕ್ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮಸೂದೆ ತೆರಿಗೆದಾರರ ಮೇಲೆ ಭಾರಿ ಹೊರೆಯಾಗುತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಎಲಾನ್ ಮಸ್ಕ್ಗೆ ಟ್ರಂಪ್ ಕೂಡ ತಿರುಗೇಟು ಕೊಟ್ಟು ಮಸ್ಕ್ ಬಹಳಷ್ಟು ಕಳ್ಕೊಳ್ಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಇಲಾನ್ ಮಸ್ಕ್ ಮತ್ತು ಟ್ರಂಪ್ ಮಧ್ಯೆ ನಡೀತಾ ಇರೋಂಥ ಯುದ್ಧದಲ್ಲಿ ಅವ್ರು ಹೇಳ್ತಾರೆ ನೀನು ವಾಪಸ್ ಸೌತ್ ಆಫ್ರಿಕಾಗೆ ಹೋಗಬೇಕು ಅಂತ. ನಮ್ಮಲ್ಲಿ ಹೇಳ್ತಾರಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ನೀವು ಪಾಕಿಸ್ತಾನಕ್ಕೆ ಹೋಗು ಅಂತಾರೆ. ಹಾಗೆ ಅವ್ರನ್ನ ಎಲಾನ್ ಮಸ್ಕ್ ಬೇಸಿಕಲಿ ಮೈಗ್ರೇಟೆಡ್ ಫ್ರಮ್ ಸೌತ್ ಆಫ್ರಿಕಾ ಟು ಯುನೈಟೆಡ್ ಸ್ಟೇಟ್ಸ್ ಫಾದರ್. ಹಾಗಾಗಿ ಅದನ್ನು ಹೇಳ್ತೀರಿ. ರೀಸನ್ ಈಸ್ ಸಿಂಪಲ್. ಎಲೆಕ್ಟ್ರಿಕ್ ಪವರ್ಡ್ ಟೆಸ್ಲಾ ಆರ್ ಎನಿ ಎಲೆಕ್ಟ್ರಿಕ್ ಪವರ್ಡ್ ವೆಹಿಕಲ್ಸ್ಗೆ ಗ್ರೀನ್ ಕ್ರೆಡಿಟ್ಸ್ ಇದೆ US ಅಲ್ಲಿ. ಅಂದರೆ ಅದನ್ನು ತೊಗೊಳ್ಳೋದಾದರೆ ಹೆವಿ ಸಬ್ಸಿಡಿ ಸಿಕ್ಕತ್ತೆ ಗಾಡಿಗಳಲ್ಲಿ. ಸೊ ಬಹು ಸಹಜವಾಗಿ ಜನಕ್ಕೆ ಆಕರ್ಷಣೆಯೂ ಆಗ್ತಿತ್ತು. ಪ್ಲಸ್ ಭಾಳ ಜನಕ್ಕೆ ಒಂದು ಹೊಸ ಫ್ಯೂಯಲ್ಲು ಪೊಲ್ಯೂಷನ್ ಬೇಡಪ್ಪ ಅಲ್ಲಿಗೆ ಹೋಗೋಣ ಅಂತಲೂ ಹೋಗ್ತಿದ್ರು. ಈಗ ಅದನ್ನು ಕಿತ್ತಾಕ್ತಾ ಇದ್ದಾರೆ ಟ್ರಂಪು. ನಂಬರ್ 2, ಸೋಲಾರ್ ಆ್ಯಂಡ್ ವಿಂಡ್ ಪವರ್ನಲ್ಲೂ ಅದನ್ನು ತೆಗೀತಾರೆ. ಇಟ್ಸ್ ಎ ವೆರಿ ಕೆಟ್ಟ ಪಾಲಿಸಿ ಅದು. ಕಾರಣ ಭಾಳ ಸರಳ. ಟ್ರಂಪ್ ಪ್ರಕಾರ ಅಮೇರಿಕದ ಬಳಿ ವಿಪರೀತವಾದ ತೈಲ ಇದೆ. ಅಂದರೆ ಫಾಸಿಲ್ ಫ್ಯೂಯಲ್ಲು, ಪೆಟ್ರೋಲು, ಡೀಸೆಲ್ಲು ಇದೆಲ್ಲ ಅಮೇರಿಕದ ಭೂಮಿ ಒಳಗಡೆ ತುಂಬ ಇದೆ. ಇನ್ನೂ ನಾವು ಅದನ್ನು ಯೂಸ್ ಮಾಡಿಲ್ಲ. ಬೇರೆಯವ್ರೆಲ್ಲ ಯೂಸ್ ಮಾಡ್ಕೊಂಡು ಮಜಾ ಮಾಡ್ತಿದ್ದಾರೆ. ನಾವ್ಯಾಕೆ ಮಾಡಬಾರ್ದು? ನಾವ್ಯಾಕೆ ಇಲ್ಲಿ ನಮ್ಮ ಕಾಸಿನ ಸಬ್ಸಿಡಿ ಹಾಕ್ಕೊಟ್ಟು ನಮ್ಮ ತೈಲ ಎಲ್ಲ ಬಂದುಬಿಟ್ರೆ ಆಮೇಲೆ ಆ ತೈಲ ವೇಸ್ಟ್ ಆಗಿಬಿಡುತ್ತೆ. ನೀರು ಥರ ಒಳಗಡೆ ಇರುತ್ತೆ, ಪ್ರಯೋಜನ ಇಲ್ಲ ಇನ್ನದು. ಹಾಗಾಗಿ ಅದನ್ನು ಯೂಸ್ ಮಾಡಿಬಿಡೋಣ ಅಂತ ಅವ್ರ ಪ್ಲ್ಯಾನು. ಸೊ ವಿ ಡೋಂಟ್ ನೋ ಅದು ಎಲ್ಲಿಗೆ ಹೋಗುತ್ತೆ. ಈ ಮಧ್ಯದಲ್ಲಿ ಇಲಾನ್ ಮಸ್ಕ್ ಹ್ಯಾಸ್ ಅನೌನ್ಸ್ಡ್ ಆ ಬಿಲ್ ಪಾಸ್ ಆದರೆ ನಾನೊಂದು ಹೊಸ ಪಾರ್ಟಿ ಮಾಡ್ತೀನಿ ಅಮೇರಿಕಾನಲ್ಲಿ, ವಿಚ್ ಇಸ್ ಕಾಲ್ಡ್ ಅಮೇರಿಕಾ ಪಾರ್ಟಿ ಅಂತ. ಬಿಕಾಸ್ ಅಮೇರಿಕಲ್ಲಿ ಎರಡೇ ಪಾರ್ಟಿ, ರಿಪಬ್ಲಿಕನ್ ಆ್ಯಂಡ್ ಕಾಂಗ್ರೆಸ್, ಡೆಮೊಕ್ರೆಟ್. ಹಾಗಾಗಿ ಇದು ಅಂತ ಅಮೇರಿಕಕ್ಕೆ ಎರಡೇ ಪಾರ್ಟಿ ಇರೋದು ಸಮಸ್ಯೆ ಆದರೆ ನಮ್ಮ ದೇಶಕ್ಕೆ 100 ಪಾರ್ಟಿ ಇರೋದು ಇನ್ನೊಂದು ಸಮಸ್ಯೆ ಅಷ್ಟೇ. ಏನೇ ನೋಡೋಣ ಮುಂದೇನಾಗುತ್ತೆ. 24 ವರ್ಷದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಂಥ ಕೋಲ್ಕತ್ತಾ ಪ್ರಕರಣದಲ್ಲಿ ಕಾಲೇಜಿನಿಂದ ಅಲ್ಲೊಬ್ಬ ಕೆಲಸಕ್ಕೆ ತೊಗೊಂಡಿದ್ರು ಅವನು ಮನೋಜಿತ್ ಮಿಶ್ರಾ ಅಂತ. ಅವನನ್ನು ಕಿತ್ತಾಕಿದ್ದಾರೆ. ಅವರು ಏನೋ ಆಡಳಿತ ಮಂಡಳಿ ಸಭೆ ಮಾಡಿ. ಭಾಳ ವಿಚಿತ್ರ ಅಂದರೆ ಇದೇ ಆಡಳಿತ ಮಂಡಳಿ ಅವನಿಗೆ ಸ್ಪೆಷಲ್ ರೆಕಮೆಂಡೇಷನ್ ಮಾಡಿ ತೊಗೊಂಡಿದ್ದಾರೆ. ಬಿಕಾಸ್ ಈ ವಾಸ್ ಎ TMC ಫೆಲೋ ವರ್ಕರ್ ಅಂತ. ಈಗ ಅವನ ಘನಂದಾರಿ ಕೃತ್ಯಗಳೆಲ್ಲ ಬೆಳಕಿಗೆ ಬರ್ತಿದೆ. ಅವನಿಂದಾಗಿ ಕಾಲೇಜಿಗೆ ಬರೋಕ್ಕೆ ಹೆದರ್ಕೋತಿದ್ರಂತೆ ಹೆಣ್ಣು ಮಕ್ಕಳು. ಆ ಲೆವೆಲಲ್ಲಿ ಇದ್ದಂತೆ ಇವನು ಈ ಕಚಡ. ನನ್ನನ್ನು ಕೇಳಿದ್ರೆ ಇಂಥವ್ರಿಗೆ ಫತ್ವಾ ಅದ್ಯಾವನೋ ಒಬ್ಬ ಕೊಟ್ಟಿದ್ನಲ್ಲ ನಿನ್ನೆ, ಇದಕ್ಕೆ ಕೊಡ್ರಪ್ಪ ಫತ್ವಾ. ಇಂಥವ್ರನ್ನೆಲ್ಲ ಬದುಕಕ್ಕೆ ಬಿಡಬಾರ್ದು. ನನ್ನ ಪ್ರಕಾರ ಬದುಕಕ್ಕೆ ಬಿಟ್ಟರೆ ಡೇಂಜರಸ್ಸು. ಅವನು ಯಾವನೋ ಕಚಡ ಮಂತ್ರಿ ಒಬ್ಬ ವೆಸ್ಟ್ ಬೆಂಗಾಲಲ್ಲಿ ಹೇಳಿದ್ದಾನೆ, ರೇಪು ಇದೆಲ್ಲ ಭಾಳ ಸ್ಮಾಲ್ ಮ್ಯಾಟರ್ ಅಂತ. ಹೇಳಬಾರ್ದು ಅನಿಸುತ್ತೆ ನನಗೆ. ಇದನ್ನು ಭಾಳ ಕೆಟ್ಟದಾಗಿ ಕಾಣುತ್ತೆ. ಇದನ್ನು ಹೇಳಬಾರ್ದು ಅನ್ಸುತ್ತೆ ನನಗೆ ಭಾಳ. ಬಟ್ ಈ ಮಂತ್ರಿ ಮಾತು ಕೇಳಿದ್ಮೇಲೆ ಅನ್ನಿಸ್ತು
ಆಲ್ ರೈಟ್, ಅದು ಸಣ್ಣ ವಿಚಾರ ಆಗಿರೋದ್ರಿಂದ ನಿನ್ನ ಮನೆಯಲ್ಲೋ ನಿನ್ನ ಸಂಬಂಧಿಕರಲ್ಲೋ ನಿನ್ನ ಗೆಳೆಯರನ್ನಲ್ಲೋ ಯಾರನ್ನಾರೋ ಒಬ್ಬರನ್ನ ತೋರ್ಸಪ್ಪ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡಲಿ ಯಾರು ಒಬ್ಬರು ಅನ್ನೋಗಾರೆ. ಅದು ಸಣ್ಣದು ಅನ್ನೋದಾದರೆ ನೋಡೇ ಬಿಡೋಣ ಆಗೇನು ಅನಿಸುತ್ತೆ ನಿನ್ನ ಕುಟುಂಬದೊಳಗಡೆ ಅಂತ. ಏನು ಕಚಡಗಳನ್ನು ಇಟ್ಕೊಂಡಿದ್ದು ದೇಶ ಕಾಯ್ತೀವಿ ಅಂದ್ಕೊಂಡಿದ್ದೀವಿ. ಇಂಥ ಕಚಡಗಳ ಮಧ್ಯೆ, ಸೆಲ್ಫಿಶ್ಗಳ ಮಧ್ಯೆ, ಹೇಸಿಗೆ ತಿನ್ನೋರ ಮಧ್ಯೆ ದೇಶ ಕಟ್ತೀವಂತೆ. ನಲಪಾಡು ಅಲ್ಲಿ ಪ್ರೊಟೆಸ್ಟ್ಗೆ ಹೋಗ್ತಾನಂತೆ. ಯಾವ ಪಕ್ಷಗಳ ಜೊತೆ ಅವನ ಪಕ್ಷ, ಕಾಂಗ್ರೆಸ್ ಪಕ್ಷ, ದೇಶ ವಿರೋಧಿ ಪಕ್ಷಗಳು ಹಲವಾರು ವಿಚಾರಗಳಲ್ಲಿರುವಂಥವ್ರನ್ನ ಪಕ್ಷದ ಜೊತೆ ಕೈ ಜೋಡಿಸ್ಕೊಂಡು ಓಡಾಡ್ತಾರೋ, ಹೋಗ ಅವ್ರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅವ್ರು ಮಾಡ್ಬಿಟ್ಟು ಬನ್ನಿ ನೋಡೋಣ, ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ಲ. ಇಲ್ಲಿ ಹೀಗೆ ಮಾಡ್ತಾರೆ. ಇನ್ನು ದೇಶ ಉದ್ಧಾರ, ಭಾರತ ಉದ್ಧಾರ. ಹಿಂದೆ ಯಾವಾಗಲೂ ಹೇಳಿಬಿಟ್ಟಿದ್ದೆ, ನಾನೊಂದು ಪದ ಬಳಸ್ಬಿಟ್ಟಿದ್ದೆ ಅಂತ. ಏನದಕ್ಕೆ ರಂಗನಾಥ ಪದ ಬಳಸಿ ತಪ್ಪು, ಫೂಡ್ ಫೀಟ್ ಪಾಟ್ ಅಂತಿದ್ರು ಎಲ್ಲ. ಇನ್ಯಾವ ಪದ ಬಳಸಬೇಕಾಗಿತ್ತು ಈ ಘನಂದಾರಿ ಕೃತ್ಯದಕ್ಕೆ? ಎಸ್, ತೆಲಂಗಾಣದ ಸಂಗಾರೆಡ್ಡಿಯಲ್ಲಿರುವಂತಹ ಔಷಧ ಕಾರ್ಖಾನೆಯಲ್ಲಿ ನಿನ್ನೆ ಸಂಭವಿಸಿದ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ 39ಕ್ಕೆ ಹೋಗಿದೆ. ಡಿಎನ್ಎ ಪರೀಕ್ಷೆ ಮೂಲಕ ಮೃತದೇಹಗಳನ್ನು ಗುರುತು ಪತ್ತೆ ಹಚ್ಚುತ್ತಾ ಇದ್ದಾರೆ. ರೇವಂತ್ ರೆಡ್ಡಿ ಸ್ಥಳಕ್ಕೆ ಹೋದರೂ ಪರಿಶೀಲನೆ ನಡೆಸಿದ್ರು. ಇನ್ನು ಪ್ರಧಾನಿ ಸಂತಾಪ ಸೂಚಿಸಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ತೆಲಂಗಾಣದ ಮಾದರಿಯಲ್ಲೇ ತಮಿಳುನಾಡಿನಲ್ಲೂ ಕೂಡ ಶಿವಕಾಶಿ ಬಳಿ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿ 5 ಕಾರ್ಮಿಕರು ಮೃತರಾಗಿದ್ದಾರೆ. ಆಲ್ ರೈಟ್, ಆಗತ್ತಾರೆ ಏನು ಮಾಡೋದು ಈಗ ಇಂಡಸ್ಟ್ರಿಯಲ್ ಫೈಟಲ್ಲಿ. ಕಲ್ಕತ್ತಾದ್ರಲ್ಲಿ ಅವನು ಹಾಕ್ತಾನಂತೆ. ಅವನು ಯಾವನು ಮನೋಜಿತ್ ಮಿಶ್ರಾ ಅನ್ನೋನು ಪ್ರೈಮ್ ಅಕ್ಯೂಸ್ಡ್. ಅವನೇ ಯಾವಾಗ ಆರ್ಜೇಕರ್ ಇನ್ನೊಂದು ಕೇಸ್ ಆದಾಗ ಹಾಕ್ತಾನಂತೆ. ಆರೋಪಿಗಳನ್ನು ಗಲ್ಲಿಗೇರಿಸಬೇಕು. ಫಸ್ಟ್ ಹಾಕ್ರ ಕಚಡಾನ, ಈ ಹಲ್ಕಟ್ಟಿಗೆ ಫಸ್ಟ್ ಹಾಕಿ ನೇಣನ ಅದೇ ಸ್ಥಾನದಲ್ಲಿ ಫಸ್ಟ್ ಹಾಕಿ ಹೇಳ್ತೀನಿ. ನೀನು ಹೇಳಿದೀಯಪ್ಪ ಆ ಪ್ರಕಾರ ಮಾಡ್ತಾ ಇದೀವಿ ಬಾಯಿಲಿ ಅಂತ. ಸರ್ಕಾರ ಸುಗ್ರೀವಾಗಿ ಹೊರಡಿಸಿದ್ರು ಮೈಕ್ರೋ ಫೈನಾನ್ಸ್ನವ್ರು ಕಾಟ ಅಂತೆ. ಹಂಗಾಗಿ ವೃದ್ಧ ದಂಪತಿ ಹೊರಗೋದ್ರಂತೆ. ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಅಕ್ಬರ್ ಸಾಬ್ ಫಾತಿಮಾ ಬೀದಿ 7 ಲಕ್ಷ ಫೈನಾನ್ಸ್ ತೊಗೊಂಡ್ರಂತೆ ಖಾಸಗಿ ಕಂಪ್ನಿಯಿಂದ. 18,000 ಚಿಲ್ಲರೆ, 18,500 ಕಂತಂತೆ. ಆಗಲ್ಲ ಇದು ಅಂತೇಳಿ ಮಕ್ಕಳೇನೋ ನಮ್ಮ ಕೈಲಿ ಆಗಲ್ಲ ಇದು ಅಂತೇಳಿ ಅವ್ರ ಮನೇನು ಬೇಡ, ಏನು ಬೇಡ, ನೀವು ಬೇಡ, ಏನು ಬೇಡ ಅಂತ ಹೊರಟೋದ್ರಂತೆ. ಈಗ ಇವರಿಬ್ಬರೇ ಆದರೂ ಕಟ್ಟಕ್ಕಾಗಲಿಲ್ಲ, ಅವ್ರು ನಾಚೆ ಹಾಕಿದ್ದಾರೆ. ದಟ್ಸ್ ಓಕೆ, ಇನ್ನೊಂಚೂರು ಟೈಮ್ ಕೊಡ್ಬೋದಾಗಿತ್ತೇನೋ, ಅದು ಪ್ರಶ್ನೆ ಬೇರೆ. ಬಟ್ ಕೊಟ್ಟರೆ ಇವ್ರು ಕಟ್ಟಕ್ಕಾಗ್ತಿತ್ತಾ? ಏನಕ್ಕೆ ತೊಗೊಂಡ್ರು 7 ಲಕ್ಷ? ನನಗೆ ಅರ್ಥ ಆಗ್ತಿಲ್ಲ ಯಾಕೆ ತೊಗೊಂಡ್ರು ಅಂತ ಗೊತ್ತಿಲ್ಲ. ಏನಕ್ಕೆ? ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ತಾನೇ? ನಂಗೆ ಗೊತ್ತಿಲ್ಲ ಆ 7 ಲಕ್ಷ ಯಾಕೆ ತೊಗೊಂಡಿದ್ದಾರೆ ಅಂತ. ಮನೆ ಕಟ್ಟಕ್ಕೋಸ್ಕರ ಅಂತ. ಯಾಕಪ್ಪ ಕಟ್ಟಬೇಕು? ನಮಗೆ ಬೇಡ ಅನ್ನಿಸ್ದಾಗ ಯಾಕೆ ಕಟ್ಟಕ್ಕೆ ಹೋಗಬೇಕು? ಸಾಲ ಮಾಡಿ ಮನೆ ಕಟ್ಕೊಂಡು ಅವನು ಯಾವನೋ ಅಲ್ಲೆಲ್ಲ ಮಧ್ಯಪ್ರದೇಶದಲ್ಲೋ ಲಕ್ನೋಲ್ಲೋ ನೋಡ್ತಿದ್ದೆ, ಸರ್ಕಾರಿ ಕಾಂಟ್ರಾಕ್ಟರ್ ಅಂತೆ ಅವನು. ಅಯ್ಯೋ ರಾಮಚಂದ್ರ, 10 ರೂಮು ಯಾವನ್ ಬೇಕಾದ್ರೂ ಕಟ್ಬೋದು ಅವನ. ಇಡೀ ಮನೆಗೆ 24 ಕ್ಯಾರೆಟ್ ಗೋಲ್ಡ್ ಅಂತೆ ಲೇಪನ. ಕುರ್ಚಿಗಳು, ತಿಂಡಿ, ಊಟ, ತಟ್ಟೆ, ಎಲೆಕ್ಟ್ರಿಕ್ ಸ್ವಿಚ್ಗಳು, ಟಾಯ್ಲೆಟ್ದು ನಲ್ಲಿಗಳಲ್ಲಿ ಎಲ್ಲ ಕಡೆ ಲೆಕ್ಕ ಹಾಕ್ಕೊಳ್ಳಿ ಹೆಂಗಿರ್ಬೇಕು ಅವನು ಎಂಥ ಪುಟಿಂಗ ಇರಬೇಕು. ಇಲ್ಲಿ ನೋಡಿದ್ರೆ ಹೀಗೆ ಯಾಕಪ್ಪ ಬೇಕು? ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಈಗ ಬೀದಿ ಬಂದಿದ್ದಾರೆ, ಮನೆ ಮುಂದೆ ನೋಟಿಸ್ ಹಾಕ್ಬಿಟ್ಟು ಹೋಗಿದ್ದಾರೆ. ಗೊತ್ತಿಲ್ಲ, 18,500 ರೂಪಾಯಿನ ಕಟ್ಟಬೇಕು ಅಂದರೆ ಕಂತನ್ನು ಏನು ಕೊಂಚ ಅರ್ನಿಂಗ್ ಬೇಕೇ? ಕೂಲಿ ನಾಲಿ ಮಾಡಿ ಜೀವನ ಎಲ್ಲ ಎಮೋಷನಲ್ ಸ್ಪಿನ್ನು. ಎಸ್, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಕಾಶ್ಮೀರದ ಪ್ರವಾಸೋದ್ಯಮ ನಾಶಪಡಿಸುವ ಆರ್ಥಿಕ ಯುದ್ಧ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಣ್ಣಿಸಿದ್ದಾರೆ. ಭಾರತವು ಪಾಕ್ ಪ್ರೇರಿತ ಭಯೋತ್ಪಾದನೆಯನ್ನು ಯಾವುದೇ ಒತ್ತಡವಿಲ್ಲದೆ ಸ್ವತಂತ್ರವಾಗಿ ಎದುರಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡಲ್ಲಿ ಜಲತಾಂಡವ ಮುಂದುವರೆದಿದೆ. ಹಂಗೆ ನೋಡಿದ್ರೆ ನಮ್ಮಲ್ಲೇ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಬ್ಯಾಸ್ ನದಿ ರೌದ್ರ ರೂಪ ತಾಳಿದೆ. ಮಂಡಿ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಮಳೆ. ಅಲಕಾನಂದ ನದಿ ಬೋರ್ಗರದು ಶಿವನ ಮೂರ್ತಿ ಎಲ್ಲ ಮುಳುಗಿದೆ. ಚಾರ್ಧಾಮ್ ಯಾತ್ರೆಗೆ ಮತ್ತೆ ಜಾಗ ಮಾಡಿಕೊಟ್ಟಿದ್ದಾರೆ. ಮತ್ತು ಮಳೆ ಆತಂಕ ಆಗಿದ್ದರಿಂದ ಭಕ್ತರೇ ಸ್ವಲ್ಪ ಹಿಂದಕ್ಕೆ ಇದ್ದಂಗಿದೆ. ಕರಾವಳಿಲಿ ಅಲರ್ಟ್ ಅಂತೂ ಇದೆ. ನಮ್ಮಲ್ಲಿ ಒರಿಜಿನಲಿ ಜುಲೈ 1ನೇ ಫಸ್ಟ್ ವೀಕ್ವರೆಗೂ ಒಂಚೂರು ಮಳೆ ಬರ್ಬೋದಾಗಿತ್ತು. ಮೋಡ ಇದೆ, ಬಟ್ ರಭಸದಲ್ಲಿಲ್ಲ ಮಳೆ. ಇಂಟೆನ್ಸಿಟಿ ಕಾಣಿಸ್ತಾ ಇಲ್ಲ ಮಳೆದು ನಮ್ಮಲ್ಲಿ ಈ ಕಡೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಬಹುನಿರೀಕ್ಷಿತ ಭಾರತ ಯುಎಸ್ ಮಧ್ಯಂತರ ವ್ಯಾಪಾರ ಒಪ್ಪಂದ ಜುಲೈ 8ರೊಳಗೆ ಘೋಷಣೆಯಾಗುವ ನಿರೀಕ್ಷೆ ದಟ್ಟವಾಗಿದೆ. ಮೂಲಗಳ ಪ್ರಕಾರ ಎಲ್ಲಾ ಷರತ್ತುಗಳನ್ನು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಇತ್ತೀಚೆಗೆ ಭಾರತದೊಂದಿಗೆ ಪ್ರಮುಖ ವ್ಯಾಪಾರ ಒಪ್ಪಂದದ ಬಗ್ಗೆ ಪದೇ ಪದೇ ಟ್ರಂಪ್ ಸುಳಿವನ್ನು ಕೊಡ್ತಾ ಇದ್ದಾರೆ. ಇಲ್ಲ ಅನ್ಸತ್ತೆ ನನಗೆ, ನಂಗೆ ಅನಿಸ್ತಾ ಇಲ್ಲ. ಬಿಕಾಸ್ ಇದು ಮಾತುಕತೆ ನಿಂತ್ಕೊಂಡಂಗಿದೆ ಅಥವಾ ಸಮಸ್ಯೆಗೆ ಸಿಗಾಕೊಳ್ಳೋಂಗೆ ಕಾಣಿಸ್ತಾ ಇದೆ. ಜೆನೆಟಿಕಲಿ ಮಾಡಿಫೈಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಅಂದರೆ ಕೃಷಿ ಉತ್ಪನ್ನಗಳನ್ನು ಭಾರತಕ್ಕೆ ಕಳಿಸೋ ವಿಚಾರದಲ್ಲಿ ಅಮೆರಿಕ ಒತ್ತಡ ಹಾಕ್ತಾ ಇದೆ. ಭಾರತ ಅದಕ್ಕೆ ಒಪ್ಪಕ್ಕೆ ತಯಾರಿ ಇಲ್ಲ. ನಾವು ದೀರ್ಘಕಾಲದಿಂದ GM ಮಾಡಿಫೈಡ್, ಜೆನೆಟಿಕಲಿ ಮಾಡಿಫೈಡನ್ನು ನಾವು ಒಪ್ಪಿಲ್ಲ ನಮ್ಮ ಅಗ್ರಿಕಲ್ಚರಲ್ ಇದರಲ್ಲಿ.
15% ಆಫ್ ನಮ್ಮ GDP ಅಗ್ರಿಕಲ್ಚರಲ್ಲಿದೆ ಅನ್ನೋದನ್ನು ಮರಿಬಾರ್ದು ಯಾವುದೇ ರಾಜಕೀಯ ಪಕ್ಷ. ಮೋದಿ ಆ ರಿಸ್ಕ್ ತಗೋತಾರೆ ಅಂತ ಯಾರೂ ಅಂದ್ಕೊಂಡಿಲ್ಲ, ಗೊತ್ತಿಲ್ಲ ಅಂದರೆ ಹೆಂಗೆ ನಿಭಾಯಿಸಿದ್ದಾರೆ ಅಂತ. ನಂಬರ್ 2, ಡೈರಿ ಪ್ರಾಡಕ್ಟ್ಸಲ್ಲಿ ಅಮೆರಿಕ ಭಾಳ ಸುಲಭವಾಗಿ ಮಾರ್ಕೆಟನ್ನು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಐ ಡೋಂಟ್ ಥಿಂಕ್ ಇಟ್ ಈಸ್ ಅಲೋಡ್, ಬಿಕಾಸ್ ಇಂಡಿಯನ್ ಡೈರಿ ಮಾರ್ಕೆಟು ಭಾಳ ಅದ್ಭುತವಾಗಿದೆ. ಎರಡನೇದು, ತುಂಬ ಆಳವಾಗಿ ರೈತರ ಜನಜೀವನದ ಒಳಗಡೆ ಸೇರಿಕೊಂಡಿದೆ. ಅದು ಅಮೂಲಲ್ಲಾರು ಇರ್ಬೋದು, ನಂದಿನಿನಲ್ಲಾರು ಇರ್ಬೋದು, ಅಥವಾ ಆಯಾ ರಾಜ್ಯಗಳಲ್ಲಿರ್ಬೋದು, ಅದು ಬೇರೆ ವಿಚಾರ ಅದು. ಹಾಗಾಗಿ ಐ ಡೋಂಟ್ ನೋ ಇಂಡಿಯಾ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ. ಇನ್ನು ಇಂಡಿಯಾದೊಂದು 2-3 ಕಂಡೀಷನ್ ಇದ್ದಂಗಿದೆ. ನೀವು ಪದೇ ಪದೇ ಸುಂಕ ಹಾಕ್ತೀವಿ ಅಂತ ಮುಂದೆ ಎಲ್ಲ ಸುಂಕ ಹಾಕೋ ಹಾಗಿಲ್ಲ, ಅದೆಲ್ಲ ಏನೇನೋ ಇದೆ ಆದಂಗಿಲ್ಲ. ಕೆಲವರು ಆಗಿದೆ ಅಂತಿದ್ದಾರೆ, ಗೊತ್ತಿಲ್ಲ. ಬಟ್ ಎನಿ ಸರೆಂಡರ್ ಥರ ಆಗಿದೆ ಇಂಡಿಯಾದೇನಾದರೂ ಟ್ರೇಡ್ ಅಂದರೆ ಅದನ್ನು ಅರಗಿಸ್ಕೊಳ್ಳೋಕ್ಕಾಗತ್ತೆ BJPಗೆ ಅಂತ ನನಗೇನು ಅನಿಸಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ.